ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್ಸ್. ಆ್ಯಕ್ಚುಲಿ ಇವತ್ತು ನಾನು ಊರಲ್ಲಿರೋದ್ರಿಂದ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೇಗೆ ಹಾಸನ ಸೈಡ್ ಹೋಳಿಗೆ ಮಾಡ್ತಾರೆ ಅದೇ ಥರ ಇವಾಗ ನಮ್ಮ ಮನೇಲಿ ಫ್ರೀ ಇದ್ದಿದ್ದರಿಂದ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಫಸ್ಟಿಗೆ ಹೋಳಿಗೆ ಅನ್ನೋದನ್ನೇ ತಿಂತಾ ಇರಲಿಲ್ಲ, ಬಟ್ ಇವಾಗ ಅಲ್ಲಿ ಮಾಡೋ ಟೇಸ್ಟ್ ಇಷ್ಟ ಆಗಿ ಇವಾಗ ಹೋಳಿಗೆನ ತಿಂತೀನಿ. ಸೊ ಹಾಗಾಗಿ ಬೇಳೆ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಅಂದರೆ ಏನು ಪ್ಲ್ಯಾನಿಂಗ್ ಇಲ್ದಲೇ ಸೊ ಸಡನ್ನಾಗಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಹಾಗೆ ವಿಡಿಯೋ ಕ್ಲಿಪ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಇವಾಗ ಹೇಗೆ ಹೋಳಿಗೆ ಮಾಡೋದು ಆ್ಯಂಡ್ ಎಷ್ಟು ಈಸಿಯಾಗಿ ಹೋಳಿಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬಟ್ ನಾನಿಲ್ಲಿ ಹುಡ್ಕೊಂಡಿರೋ ವೇ ಬಂದು ಸ್ವಲ್ಪ ಕಷ್ಟ ಇದೆ ಅಷ್ಟೇ. ಸೊ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ಒಂದು ಅರ್ಧ kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ ತೊಗರಿಬೇಳೆ, 3/4 ಕಪ್ಪು ಕಡಲೆಬೇಳೆ, 3ರಿಂದ 4 ಏಲಕ್ಕಿ, 1 ಕಪ್ ಕಾಯಿ ತುರಿ ಮತ್ತು 1 ಕಪ್ ಬೆಲ್ಲನ ತೊಗೊಂಡಿದ್ದೀನಿ. ಆ್ಯಂಡ್ ನೀವು ಮಾಡೋ ಕ್ವಾಂಟಿಟಿ ಮೇಲೆ ನೀವು ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಹೆಚ್ಚು ಕಡಿಮೆನ ಮಾಡ್ಕೊಬೋದು. ಸೊ ಇದಿಷ್ಟೇ ಐಟಮ್ ಇದ್ದರೆ ತುಂಬ ಚೆನ್ನಾಗಿ ಹೋಳಿಗೆನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬೇಕು ಅಂದರೆ ಅರಿಶಿನ ಪುಡಿನ ನೀವು ಆ್ಯಡ್ ಮಾಡ್ಕೊಬೋದು, ಆಯಿತಾ. ಸೊ ನಾನಿಲ್ಲಿ ಫಸ್ಟು ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡೂ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಕಡೆ ಎಲ್ಲ ಜಾಸ್ತಿ ಕಡಲೆಬೇಳೆಯಲ್ಲಿ ಮಾಡ್ತಾರೆ, ಬಟ್ ಹಾಸನ ಕಡೆ ಎಲ್ಲ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಸೇರಿಸ್ಬಿಟ್ಟು ಹೋಳಿಗೆನ ಮಾಡ್ತಾರೆ. ನಾನಿಲ್ಲೊಂದು ಹಳೆ ಕುಕ್ಕರ್ಗೆ ಕಡಲೆಬೇಳೆ ತೊಗರಿಬೇಳೆ ಎರಡು ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಬೇಯೋ ಗ್ಯಾಪಲ್ಲಿ ನಾನಿಲ್ಲಿ ಒಂದು ಮರಿಗೆ ಅಂತ ಹೇಳ್ತಾರೆ ಇದನ್ನು. ಸೊ ಅಂದರೆ ರೊಟ್ಟಿ ಕಲಸೋದಕ್ಕೆ ಎಲ್ಲ ಹಳೆ ಕಾಲದಲ್ಲಿ ಬಳಸ್ತಾಯಿದ್ರು. ಸೊ ನಾನು ಅದನ್ನು ತೊಗೊಂಡು ಒಂದು ಸ್ವಲ್ಪ ಮೈದಾ ಹಿಟ್ಟಿಗೆ ಅರಿಶಿನ ಪುಡಿನ ಒಂದು ಚೂರು ಹಾಕ್ಕೊಂಡು ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಯಾಕಂತಂದರೆ ಪ್ಲ್ಯಾನ್ ಇಲ್ದಲೇ ನಾನು ಮಾಡೋಕ್ಕೆ ಹೊರಟಿದ್ರಿಂದ ಅದಾದಮೇಲೆ ನೆನಪಾಗಿದ್ದು ವಿಡಿಯೋ ಮಾಡ್ಬೋದಾಗಿತ್ತು ಅಂತ. ಸೊ ಹಾಗಾಗಿ ಇಲ್ಲಿ ಮಿಕ್ಸ್ ಮಾಡಿ ಕಲಿಸಿದ್ದು ವಿಡಿಯೋ ಕ್ಲಿಪ್ ಇಲ್ಲ. ಸೊ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ, ನೀರು ಮತ್ತು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ. ಸೊ ಏನಕ್ಕೆ ಅಂತಂದರೆ ನೀವು ಹೋಳಿಗೆ ಮಾಡೋಕ್ಕೆ ಇನ್ನೊಂದು 1 ಅವರ್ 2 ಅವರ್ ಇದೆ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅನ್ನೋಕ್ಕೂ ಮುಂಚೆನೇ ಇದನ್ನು ಕಲಸಿಟ್ಕೊಬೇಕು, ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಕಲಸಾದ್ಮೇಲೆ ನಾನು ಇದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಬಿಟ್ಟು ಅದಕ್ಕೆ ಆಯಿಲ್ ಹಾಕಿಬಿಟ್ಟು ಒಂದು ಸಾಸರಲ್ಲಿ ಅದನ್ನ ನೀಟಾಗಿ ಮುಚ್ಚಿಡ್ತಾ ಇದ್ದೀನಿ. ಅಥವಾ ನಿಮ್ಮ ಮನೇಲಿ ಬೌಲ್ ಇದ್ದರೆ ಅದರಲ್ಲಿ ನೀಟಾಗಿ ಅದನ್ನ ಮುಚ್ಚಿಡ್ಬಿಡಿ. ಒಂದು 2 ಅವರ್ ಅದೇನಾಗಬೇಕು ಅಂತಂದರೆ ನೆನಿಬೇಕು ಚೆನ್ನಾಗಿ. ಆ್ಯಂಡ್ ತುಂಬ ಸಾಫ್ಟಾಗಿ ಬರುತ್ತೆ ಅದು. ಆ್ಯಂಡ್ ಹಿಟ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಇಲ್ಲಿ ಬೇಳೆ ಬೇಯೋದಕ್ಕೆ ಶುರುವಾಗಿತ್ತು. ಸೊ ನಾನು ಬೇಳೆ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ತಾ ಇದ್ದೀನಿ. ವೀಡಿಯೋ ಕ್ಲಾರಿಟಿ ಸ್ವಲ್ಪ ಹವೆ ಬಂದವಾಗ ಅಷ್ಟು ಕ್ಲಾರಿಟಿ ಇಲ್ಲ, ವೀಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಆ್ಯಂಡ್ ಬೇಳೆ ಬೆಂದಾಗಿತ್ತು. ಸೊ ಅದನ್ನ ಬಸ್ದು ಇಟ್ಕೋತಾ ಇದ್ದೀನಿ ನಾನಿಲ್ಲಿ. ಅದನ್ನು ಬಸ್ದುಬಿಟ್ಟು ಅದನ್ನ ಸಾಂಬಾರು ಮಾಡೋದಕ್ಕೋಸ್ಕರ. ಇವಾಗ ಬೇಳೆ ಈ ಥರ ಬಸ್ದಾದಮೇಲೆ ಇದಕ್ಕೆ ನಾನು ಇಲ್ಲಿ ಜಾಗರಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಸ್ವೀಟ್ನ ನೋಡಿಕೊಂಡು ಎಷ್ಟು ಬೇಕೋ ಆ ಮಟ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಪುಡಿ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದ್ರ ಜೊತೆನೇ ಅದು ಕರ್ಗೋದಕ್ಕೆ ಬಿಡಬೇಕು ನಾವು ಬೆಲ್ಲನ. ಸೊ ಬೆಲ್ಲ ನೀಟಾಗಿ ಕರ್ಗಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಒಂದು 2 ಮಿನಿಟ್ಸ್ ಇದೆ ಇಳಿಸೋದಕ್ಕೆ ಅಂದವಾಗ ನಾವು ಇದಕ್ಕೆ ಕಾಯಿ ತುರಿನ ಆ್ಯಡ್ ಮಾಡ್ಕೊಬೇಕು. ಆ್ಯಂಡ್ ಅದ್ರ ಜೊತೆಗೆ ಏಲಕ್ಕಿನೂ ಸಹ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ಥರ ಆಗುತ್ತೆ. ಒಂದು ಸ್ವಲ್ಪ ಬೆಲ್ಲ ಏನು ಕರಗಿದಾಗ ಸ್ವಲ್ಪ ನೀರು ಥರ ಆಗುತ್ತೆ. ಆ್ಯಕ್ಚುಲಿ ಹೋಳಿಗೆ ಮಾಡೋದು ತುಂಬಾ ಈಸಿ ಅಂತ ಹೇಳ್ಬೋದು. ಅಷ್ಟು ನೀಟಾಗಿ ಟೇಸ್ಟ್ ಬರುತ್ತೆ ಆ್ಯಂಡ್ ಈ ಥರ ಮಾಡಿದರೆ. ಆ್ಯಂಡ್ ಇವನ್ನು ಬರೀ ಕಡಲೆಬೇಳೆ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಬರೋಲ್ಲ, ತೊಗರಿಬೇಳೆ ಹಾಕೋದ್ರಿಂದನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಇವಾಗ ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಕೋಬೇಕು. ಆ್ಯಂಡ್ ಏನಕ್ಕೆ ಅಂತಂದರೆ ಬೇಗ ಹೋಳಿಗೆ ಹಾಳಾಗೋದಿಲ್ಲ. ಕಾಯಿ ತುರಿನ ಇದ್ರ ಜೊತೆನೇ ಹಾಕಿ ನಾವು ಸ್ವಲ್ಪ ಬೇಯಿಸೋದ್ರಿಂದ ಹೋಳಿಗೆ ಹಾಳಾಗೋದಿಲ್ಲ. ಇಡ್ಬೋದು, 1 ವೀಕ್ ಹಂಗೆಲ್ಲ ಇಡ್ಬೋದು. ಹಾಗಾಗಿ ನಾನು ಹಾಗೆ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಆದಮೇಲೆ ನಾನು ಏನು ಮಾಡ್ತೀನಿ, ಇದನ್ನು ಇಳಿಸ್ಬಿಡ್ತೀನಿ ಗ್ಯಾಸಿಂದ. ಆ್ಯಂಡ್ ನಾನಿಲ್ಲಿ ನಮ್ಮ ಮನೇಲಿ ಇದ್ದಿದ್ದಂಥ ಹಳೇ ರುಬ್ಬೋಕಲ್ಲನ್ನ ನೀಟಾಗಿ ತೊಳೆದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಏನಕ್ಕೆ ಅಂತಂದರೆ ಬೇಳೆನ ರುಬ್ಬೋಣ ಅಂತ ಹೇಳಿಬಿಟ್ಟು ಬಿಸಿ ಇದ್ದಂಗೆನೇ ನಾನಿಲ್ಲಿ ಬೇಳೆನ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಮಿಕ್ಸಿ ಜಾರಲ್ಲಿ ಮಾಡಿದರೆ ಬೇಗ ಆಗಿರೋದು, ಬಟ್ ಒಂದೊಂದು ಬೇಳೆ ನೀಟಾಗಿ ರುಬ್ಬಿರೋದಿಲ್ಲ. ಅದಕ್ಕೋಸ್ಕರ ನಾನು ಹೇಗೂ ಮಾಡ್ತಿದ್ದೀನಲ್ಲ ಅಂತ ಹೇಳಿಬಿಟ್ಟು ಸೊ ರುಬ್ಬಕಲ್ಲು ಮನೇಲಿ ಇದ್ದಿದ್ದರಿಂದ ಸೊ ಇದರಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಎಷ್ಟು ಬೇಕೋ, ಆ್ಯಕ್ಚುಲಿ ನಾವು ಮಾಡಿರೋದೊಂದು 20 ಹೋಳಿಗೆ ಆಗ್ಬೋದು ಅಷ್ಟೇ. ಸೊ ಹಾಗಾಗಿ ಅಂದಾಜಲ್ಲಿ ತೊಗೊಂಡು 2 ಟೈಮ್ಸ್ ಡಿವೈಡ್ ಮಾಡಿಕೊಂಡು ನಾನಿಲ್ಲಿ ನೀಟಾಗಿ ರುಬ್ಕೊಳ್ತಾ ಇದ್ದೀನಿ.
ನಾನಿಲ್ಲಿ ನೀಟಾಗಿ ಸಣ್ಣ ಆಗೋ ಥರನೇ ರುಬ್ಕೊಂಡಿದ್ದೀನಿ. ಬೇಳೆ ಬೇಳೆ ಇರೋ ಥರ ಎಲ್ಲ ರುಬ್ಕೊಂಡಿಲ್ಲ. ನೀಟಾಗಿ ರುಬ್ಬೋ ಕಲ್ಲಲ್ಲಿ ರುಬ್ಬಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ರುಬ್ಕೋತಾ ಇರೋದು. ಸೊ ಇಲ್ಲಿ ರುಬ್ಕೊಂಡಾದಮೇಲೆ ನಾನು ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಟಿದ್ನಲ್ಲ, ಇದು ಸಿಕ್ಕಾಪಟ್ಟೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇನ್ನೂ ಆಯಿಲ್ ಹಾಕಿದರೆ ಇನ್ನೂ ಸಾಫ್ಟಾಗಿ ಆಗುತ್ತೆ ಇದು. ಸೊ ನೀವು ಬೇಕು ಅಂತಂದರೆ ಆಯಿಲ್ನ ಆ್ಯಡ್ ಮಾಡಿಕೊಂಡು ಇನ್ನೂ ಸಾಫ್ಟಾಗಿ ಮಾಡಿಟ್ಕೊಬೋದು. ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ಈಗ ರುಬ್ಬಿಟ್ಕೊಂಡಿದ್ದೀನಲ್ಲ ಮಿಶ್ರಣ, ಅದನ್ನ ಪೂರ್ತಿ ಒಂದು ಬೌಲ್ಗೆ ಎತ್ಕೊಂಡ್ಬಂದಿದ್ದೀನಿ ನೋಡಿ. ಈ ಥರ ಬಂದಿದೆ ಅದು. ಸೊ ಇವಾಗ ನಾನು ಅದನ್ನ ತಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಸೊ ಅರ್ಜೆಂಟಿಗೆ ಒಂದು ಕವರ್ ಸಿಕ್ತು. ಸೊ ಅದನ್ನೇ ಕಟ್ ಮಾಡಿ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಕವರು. ಈ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿದರೆ ನೀಟಾಗಿ ಅಂಟೋದು ಇಲ್ಲ, ಚೆನ್ನಾಗಿ ಅಂದರೆ ಹೋಳಿಗೆ ಎತ್ತಕ್ಕೆ ಬರುತ್ತೆ ನಿಮಗೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಮಿದ್ದಿಟ್ಟಿರೋ ಮೈದಾ ಹಿಟ್ಟನ್ನ ತೊಗೋತಾ ಇದ್ದೀನಿ. ಸೊ ನಾನಿಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡು ಒಂದು ಸ್ವಲ್ಪ ಅಗಲ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾನಿಲ್ಲಿ ಹೂರಣ ಮಾಡಿಟ್ಟಿದ್ದೀನಲ್ಲ, ಅದನ್ನು ರೌಂಡಾಗಿ ಮಾಡಿಟ್ಕೊಂಡಿದ್ದೀನಿ. ಸೊ ಅದ್ರ ಕ್ಲಿಪ್ ಅದೇ ಸಡನ್ನಾಗಿ ವಿಡಿಯೋ ಮಾಡಿದ್ರಿಂದ ನನಗೆ ತೊಗೊಳಕ್ಕಾಗಿರಲಿಲ್ಲ. ಪುಟಾಣಿ ಉಂಡೆನ ಮಾಡಿಟ್ಕೊಂಡಿದ್ದೆ ಫಸ್ಟೇ. ಸೊ ಅದನ್ನು ಇದರ ಮಧ್ಯದಲ್ಲಿ ಇಟ್ಬಿಟ್ಟು ನೀಟಾಗಿ ಇದರಲ್ಲಿ ಎಕ್ಸ್ಟ್ರಾ ಬರೋ ಅಂಥ ಮೈದಾ ಹಿಟ್ಟನ್ನು ತೆಕ್ಕೋತಾ ಇದ್ದೀನಿ. ತುಂಬ ತೆಳುವು ಲೇಯರ್ನ ನಾನು ಇಲ್ಲಿ ಕೊಟ್ಟಿರೋದು ಹೋಳಿಗೆಗೆ. ಸೊ ಇದಾದಮೇಲೆ ಈ ಥರ ನೀಟಾಗಿ ಮಾಡಿಟ್ಕೊಬೇಕು. ನೀವು ಬೇಗ ಮಾಡಿ ಹಾಕಬೇಕು ಅನ್ನೋ ಆಗಿದ್ದರೆ ಈ ಥರದನ್ನ ಪ್ರಿಪೇರ್ ಮಾಡಿಟ್ಕೊಳ್ಳಿ. ಒಂದು 5 to 8 ಪ್ರಿಪೇರ್ ಮಾಡಿಟ್ಕೊಂಡ್ರೆ ಬೇಗ ತಟ್ಟಿಬಿಟ್ಟು ಒಟ್ಟಿಗೆ ಬೇಯಿಸ್ಬೋದು ಆರಾಮಾಗಿ. ಇಲ್ಲಾಂದರೆ ಇದನ್ನು ಮಾಡ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಈ ಥರ ನೀಟಾಗಿ ಮಾಡಿಟ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆಲಿ ಕೈನ ಡಿಪ್ ಮಾಡ್ಕೊಂಡ್ಬಿಟ್ಟು ತುಂಬ ತೆಳುವಾಗಿ ತಟ್ತಾ ಇದ್ದೀನಿ. ನನಗೆ ಸ್ವಲ್ಪ ತೆಳು ಇದ್ದರೆ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ಹೂರಣ ಹೆಂಗೆ ಹಾಕ್ತೀವಿ ಅದ್ರ ಮೇಲೆ ಇದು ದಪ್ಪ ತೆಳು ಡಿಪೆಂಡ್ ಆಗೋದು. ಆ್ಯಂಡ್ ತುಂಬ ತೆಳುವಾಗಿ ನಾವು ಮೈದಾ ಹಿಟ್ಟಿಂದು ಲೇಯರ್ನ ತುಂಬ ತೆಳುವಾಗಿ ಕೊಡಬೇಕು. ತೀರಾ ದಪ್ಪ ಕೊಟ್ಟರೆ ಅದು ತಿನ್ನುವಾಗ ಗಟ್ಟಿ ಅಂತ ಅನಿಸುತ್ತೆ. ಸೊ ನಾನಿಲ್ಲಿ ಈ ಥರ ತೆಳುವಾಗಿ ನೀಟಾಗಿ ತಟ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರೊಬ್ಬರು ಏನು ಅಂತಂದರೆ ಇದು ರೊಟ್ಟಿ ಮಾಡೋ ಮಿಷಿನ್ ಅದರಲ್ಲೂ ಸಹ ಮಾಡ್ತಾರೆ. ಬಟ್ ಅದು ಹೆಂಗೆ ಅಂದರೆ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ಹಿಂಗೆ ಚಿಕ್ಕದಾಗಿಬಿಡತ್ತೆ ಅಗಲ ಆಗಿದ್ದು. ಸೊ ನಾನಿಲ್ಲಿ ನೀಟಾಗಿ ಕೈಯಲ್ಲಿ ತಟ್ಕೊಂಡು ಇದನ್ನು ನಾನು ಕಾದಿರೋ ತವದ ಮೇಲೆ ಹಾಕ್ತಾಯಿದ್ದೀನಿ. ಸೊ ಹಾಕಬೇಕಾದ್ರೆ ಒಂಚೂರು ಬಿಚ್ಕೊಳ್ತು. ಆ್ಯಂಡ್ ಕೆಲವೊಂದು ಸಲ ಏನಾದರೂ ನಾವು ನೀಟಾಗಿ ಅದು ಕೋಟ್ ಕೊಟ್ಟಿಲ್ಲ ಅಂದರೆ ಒಂದೊಂದು ಕಡೆ ಬಿಚ್ಕೊಳ್ಳುತ್ತೆ. ಬಟ್ ಏನೂ ತೊಂದರೆ ಇಲ್ಲ, ಆರಾಮಾಗಿ ಬೇಯಿಸ್ಕೊಂಡು ಮಾಡ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ನಿಮಗೆ ಬೇಕು ಅಂತಂದರೆ ಆಯಿಲ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಇಲ್ಲಾಂತಂದರೆ ನೀವು ಅದನ್ನು ಮಾಡುವಾಗಲೇ ಆಯಿಲ್ ಹಾಕ್ಕೊಂಡು ಮಾಡಿರ್ತೀರಲ್ಲ, ಆಯಿಲ್ ನೆಸೆಸಿಟಿ ಅಷ್ಟೊಂದು ಇರೋದಿಲ್ಲ. ಸೊ ನಾನಿಲ್ಲಿ ನೀಟಾಗಿ ಈ ಥರ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಫೈನಲಿ ಹೋಳಿಗೆ ಈ ಥರ ರೆಡಿ ಆಗಿತ್ತು. ಒಂದೇ ಒಂದು ಮಾತ್ರ ದಪ್ಪ ಆಗಿಬಿಟ್ಟಿತ್ತು ನಾನು ಮಾಡಿರೋ ಹೋಳಿಗೆಲಿ. ಬಿಸಿ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ನಾನು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬಾಯ್.